ಬುರುಡೆ ಬಿಡುವುದು, ತಿಪ್ಪೆ ಸಾರಿಸುವುದು, ಭ್ರಷ್ಟರನ್ನು ರಕ್ಷಣೆ ಮಾಡುವುದು, ಬೆಟರ್ ಮಾತುಗಳಿಂದ, ಇವೆಲ್ಲ ಮಾಮೂಲಿನ ಪ್ರಕ್ರಿಯೆಗಳು ಇತ್ತೀಚಿನ ದಿನಗಳಲ್ಲಿ. ಈಗೆಲ್ಲ ಮಾತಾಡಿದವ್ರು ಯಾರ್ದು ಕೇಳಿಸ್ಕೋಬೇಡಿ ಎಕ್ಸೆಪ್ಟ್ ಜಮೀರ್ದೊಂದು. ಜಮೀರ್ ಒಂದೇ ಕರೆಕ್ಟಾಗಿ ಮಾತಾಡಿರೋದು. 1,20,000 ರೂಪಾಯಿ ಕೊಡ್ತೀವಿ ಮನೇನ, ಬಡವ್ರ ಮನೇನ, ಅವ್ರ ಹತ್ರ ಕಾಸು ತಗೊಳಕ್ಕಾಗ್ತದ? ಹುಳು ಬಂದು ಸಾಯ್ತಾರೆ. ತೊಗೊಂಡ್ರೆ ಹುಳ ಬಿದ್ದು ಸತ್ತೋಗ್ತಾರೆ. ಹೌದಾ? ಹುಳ ಬಿದ್ದ ರಾಜಕಾರಣಿಗಳು, ಅಧಿಕಾರಿಗಳು ಸಾಯೋದು ಚಾನ್ಸೇ ಇಲ್ಲ. ಯಾಕೆ ಸರ್? ಹುಳ ಸತ್ತೋಗುತ್ತೆ. ರಿವರ್ಸು, ಹುಳ ಸತ್ತೋಗುತ್ತೆ. ಅದಕ್ಕೆ ಒಂದು ಈಗ ನಾಗರಾವ್ ಬಂದು ಇವ್ರು ಕಡಿದ್ರೆ ಇವ್ರು ಸಾಯಲ್ಲ, ನಾಗರಾವ್ ಸತ್ತೋಗೋದು. ವಿಷ ಇವರಲ್ಲೇ. ಯಾವನ್ ಸಾಯ್ತಲ್ರಿ? ಹಂಗೇನಾದ್ರು ಸತ್ತಿದ್ದರೆ ಮಿಸ್ಟರ್ ಜಮೀರ್, ಮಾನ್ಯ ಮಂತ್ರಿಗಳೇ, ಭಾಳ ಜನ ರಾಜಕಾರಣಿಗಳಿಗೆ ಮಕ್ಕಳು ಇರ್ತಿರ್ಲಿಲ್ಲ ಇವತ್ತು ಸತ್ತೋಗಿರೋರು. ಒಂದ್ಸರಿ ಹಿಂಗೆ ಹೊಡ್ಕೊಂಡು ಕೇಳ್ಕೊಳ್ಳಿ. ವಿ ಅಂತ ಕೈಯಲ್ಲಿ ಆಡಿಸ್ತಿರ್ತೀರಲ್ಲ, ಒಂದ್ಸರಿ ಅದೇ ಹೊಡ್ಕೊಂಡು ಕೇಳ್ಕೊಳ್ಳಿ ಅದನ್ನು, ಎಷ್ಟು ಮಕ್ಕಳು ಸತ್ತೋಗ್ಬೇಕಾಗಿತ್ತು ಅಂತ. ಯಾರ ಮಕ್ಕಳು ಸಾಯೋದು ಬೇಡ ನನಗೆ, ಅದು ಯಾರಾದರೂ ಮಕ್ಕಳೇ ಅವ್ರ ಬಾಯಿಂದನೇ ಬಂತಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಎಷ್ಟು ಮಕ್ಕಳು ಸತ್ತೋಗ್ಬೇಕಾಗಿತ್ತು ಅಂತ. ಹಂಗೆ ಸಾಯೋದೇ ಆಗಿದ್ದಿದ್ರೆ